ಹೀಗೆ ರನ್ನಿಂಗ್ ಮಾಡುತ್ತಿರುವ ಆಟೋ ಚಾಲಕ ತನ್ನ ವಿಶೇಷ ಚೇತನ ಪುತ್ರ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕೆಂಬ ಹಂಬಲವಿದ್ದವರು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಅದು ಸಾಧ್ಯವಾಗದಿದ್ದಾಗ ಎದೆಗುಂದದೆ ತಾವೇ ಮ್ಯಾರಥಾನ್ ಓಟದಲ್ಲಿ ಸಾಧನೆ ಮಾಡಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಹೆಸರು ಮಾಧವ ಸರಿಪಳ್ಳ, ವಯಸ್ಸು 68. ಆದರೂ ಸಾಧನೆ ಮಾಡಬೇಕೆಂಬ ಹುಮ್ಮಸ್ಸು. ಅದಕ್ಕಾಗಿ ದಿನವೂ 25 ಕಿಲೋಮೀಟರ್ನಷ್ಟು ಓಡಿ ಮ್ಯಾರಥಾನ್ ಓಟಕ್ಕೆ ಸಜ್ಜಾಗುತ್ತಿರ್ತಾರೆ. ಕಳೆದ 14 ವರ್ಷಗಳಲ್ಲಿ ತನ್ನ ವಿಶೇಷ ಚೇತನ ಪುತ್ರನ ಹೆಸರಿನಲ್ಲಿ 100ಕ್ಕೂ ಅಧಿಕ ಮ್ಯಾರಥಾನ್ ಓಟದಲ್ಲಿ ಭಾಗಿಯಾಗಿದ್ದಾರೆ. 1985ರಲ್ಲಿ ಮಲ್ಲಿಕಟ್ಟೆ ರಿಕ್ಷಾ ಚಾಲನೆ ಆರಂಭಿಸಿದ ಇವರು ಈಗಲೂ ಆಟೋ ಓಡಿಸುತ್ತಾರೆ. ಪುತ್ರ ಧನರಾಜ್ ಸರಿಪಳ್ಳ ವಿಶೇಷ ಚೇತನರಾಗಿದ್ರು, ಆತನನ್ನ ಕ್ರೀಡೆಯಲ್ಲಿ ಪಳಗಿಸಿದ್ರು. ಮೆಡಲ್ ವಿನ್ನರ್ ಸ್ಕೇಟರ್ ಆಗಿದ್ದ ಧನರಾಜ್ ಚೀನಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಗಾಯಗೊಂಡು ಕ್ರೀಡೆಯನ್ನ ತೊರೆಯಬೇಕಾಯಿತು. ಸಾಧನೆಗೆ ತುಡಿಯುತ್ತಿದ್ದ ಮಾಧವ ಸರಿಪಳ್ಳ ಅಂದಿನಿಂದ ಆತನ ಹೆಸರಿನಲ್ಲಿ ಮ್ಯಾರಥಾನ್ ಓಡಲು ಆರಂಭಿಸಿದ್ರು. ಕಳೆದ 14 ವರ್ಷಗಳಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳು ಸೇರಿದಂತೆ ಕೇರಳ, ತಮಿಳುನಾಡುಗಳಲ್ಲಿ ನಡೆದ 100ಕ್ಕೂ ಅಧಿಕ ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ಮೊದಲ 21 ಕಿಲೋಮೀಟರ್ ಮ್ಯಾರಥಾನ್ ಓಟ 2011ರಲ್ಲಿ ಮಂಗಳೂರು ಎಡಪದವಿನಲ್ಲಿ ನಡೆಯಿತು. ಈಗ ಅವರು ಮಂಗಳೂರು ಮ್ಯಾರಥಾನ್ 2025ಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ನವೆಂಬರ್ 9ರಂದು 32 ಕಿಲೋಮೀಟರ್ ಓಟಕ್ಕೆ ಯೋಜನೆ ಹಾಕಿಕೊಂಡಿದ್ದಾರೆ. ಸಿಲ್ವರ್ ಮತ್ತು ಬ್ರೌನ್ ತಂದಿದ್ದೇನೆ. ಅದು ಅಲ್ಲಿ ಬಿದ್ದು ಸ್ವಲ್ಪ ಇದಾಗಿತ್ತು. ಆ ನಂತರ ಇನ್ನು ಸ್ಕೇಟಿಂಗ್ ಎಲ್ಲ ಆಗಿರ್ತಿಲ್ಲ ಅಂತ ಅವನಿಗೆ ರನ್ನಿಂಗ್ ಅಲ್ಲಿ ಮ್ಯಾರಥಾನ್ಗೆ ಸ್ಟಡಿ ಮಾಡುವಂತ ನನಗೆ ಓಡಿಸಲಿಕ್ಕೆ ಟ್ರೈನಿಂಗ್ ಕೊಟ್ಟು ಅದು ತುಂಬ ಬಿದ್ದ. ಇನ್ನು ಅದು ಕೈ ರೋಡ್ ತೆಗ್ದದು. ಇನ್ನೇನು ಮುರಿದ್ರೆ ಕಷ್ಟ ಆಗ್ತದೆ. ಅವನು ನಿಲ್ಲಿಸಿ ಈಗ ಅವನ ಹೆಸರಲ್ಲಿ ನಾನು ಓದ್ತಾ ಇದ್ದೇನೆ. ನಾನೀಗ ಒಂದು 14 ವರ್ಷದಿಂದ ಓದ್ತಾ ಇದ್ದೇನೆ. ಇವರ ಪುತ್ರಿಯು ವಿಶೇಷ ಚೇತನರಾಗಿದ್ದು, ಆಕೆಯ ವಿವಾಹಕ್ಕಾಗಿ ಆಟೋ ಮಾರಾಟ ಮಾಡಬೇಕಾಯಿತು. 2007ರಲ್ಲಿ ಮನೆಯ ಒಂದು ಪಾರ್ಶ್ವ ಕುಸಿಯಿತು. 2017ರಲ್ಲಿ ಕೊಡುಗೈ ದಾನಿಗಳ ಸಹಕಾರದಿಂದ ಮನೆ ಮರು ನಿರ್ಮಾಣ ಮಾಡಿದ್ದಾರೆ. ಈಗ ಎಲೆಕ್ಟ್ರಿಕ್ ಆಟೋ ಚಲಾಯಿಸಿ ದಿನಕ್ಕೆ 800 ರೂಪಾಯಿ ಸಂಪಾದಿಸುತ್ತಾರೆ. ಇಂತಹ ಕಷ್ಟಗಳ ನಡುವೆಯೂ ಅವರ ಸಾಧನೆ ಮುಸುಕಾಗಲಿಲ್ಲ. ಎನೆಪೋಯ ಆಸ್ಪತ್ರೆಯ ಪ್ರೊಫೆಸರ್ ಡಾಕ್ಟರ್ ಅನುಪಮಾ ರಾವ್ ಮತ್ತು ಎಜೆ ಆಸ್ಪತ್ರೆಯ ಪ್ರೊಫೆಸರ್ ಡಾಕ್ಟರ್ ರಾಘವೇಂದ್ರ ರಾವ್ ಇವರು ಮ್ಯಾರಥಾನ್ ಓಟಕ್ಕೆ ಸಹಕಾರ ನೀಡುತ್ತಾರೆ. ಇವರಿಬ್ಬರಿಂದ ತಾನು ಮ್ಯಾರಥಾನ್ನಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಮಾಧವ ಸರಿಪಳ್ಳ ನೆನಪಿಸುತ್ತಾರೆ. ವಿಶ್ವನಾಥ ಪಂಜಿಮೊಗರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.